ಧರ್ಮ ಜಾತಿಗಳ ಹೆಸರಿನಲ್ಲಿ ಗಲಭೆಗಳು ಸೃಷ್ಟಿಯಾಗ್ತಾ ಇರುವಂತಹ ದಿನಗಳಲ್ಲಿ ಇಲ್ಲೊಂದು ಮನೆ ಭಾವೈಕ್ಯತೆಯ ಬೆಸುಗೆಯಾಗಿ ನಿಂತಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಕನ್ನಡಿ ಹಿಡಿದಿರುವಂತಹ ಈ ಒಂದು ಅಪರೂಪದ ದೃಶ್ಯ ಕಂಡು ಬಂದಿದ್ದು ವಿದ್ಯಾನಗರಿ ಧಾರವಾಡದಲ್ಲಿ. ಧಾರವಾಡ ನಗರದ ಬೂಸಪ್ಪ ಚೌಕ್ ಬಳಿಯ ಮೇದಾರ ಉಣಿಯ ನಿವಾಸಿ ಸುಧೀರ ಮುಧೋಳ ಅವರ ಮನೆಯೇ ಈ ಒಂದು ಸೌಹಾರ್ದತೆಯ ತವರೂರು. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಬಾಂಧವರು ಒಂದಾಗಿ ಅತ್ಯಂತ ಭಕ್ತಿ ಭಾವದಿಂದ ಮೊಹರಂ ಆಚರಿಸುವಂತದ್ದು ನಿಜಕ್ಕೂ ಕೂಡ ಸುಂದರ. ಕಳೆದ 40 ವರ್ಷಗಳಿಂದ ಈ ಮನೆಯಲ್ಲಿ ಪಂಜಾಗಳನ್ನ ಪ್ರತಿಷ್ಠಾಪಿಸಿ ಮೊಹರಂ ಅನ್ನ ಅದ್ಧೂರಿಯಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಇದರ ಹಿಂದಿರುವಂತಹ ಕಥೆಯೂ ಕೂಡ ಅಷ್ಟೇ ಸುಂದರವಾಗಿದೆ. ಸುಧೀರ್ ಮುಧೋಳ ಅವರು ಈ ಮನೆಯನ್ನ ಖರೀದಿ ಮಾಡಿದಾಗ ಮನೆಯ ಹಿಂದಿನ ಮಾಲೀಕರು ಪಾಲಿಸಿಕೊಂಡು ಬರ್ತಾ ಇದ್ದಂತಹ ಪಂಜಾ ಪೂಜೆಯ ಪರಂಪರೆಯನ್ನ ಇವರು ಕೈ ಬಿಡಲಿಲ್ಲ. ಆ ಒಂದು ನಂಬಿಕೆಯನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಪೂಜೆಯನ್ನ ಮುಂದುವರಿಸಿಕೊಂಡು ಬಂದಿರುವಂಥದ್ದು ಅವರ ವಿಶಾಲ ಹೃದಯಕ್ಕೆ ಸಾಕ್ಷಿ. ಮೊಹರಂ ಸಂದರ್ಭದಲ್ಲಿ ದೇವರ ದರ್ಶನವನ್ನ ಪಡೆಯೋದಕ್ಕೆ ಸುಧೀರ್ ಅವರ ಮನೆಗೆ ಭಕ್ತರ ದಂಡೆ ಹರಿದು ಬರುತ್ತೆ. ಮುಸ್ಲಿಂ ಬಾಂಧವರಿಗಿಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳೇ ಪಾಲ್ಗೊಳ್ಳುವಂಥದ್ದು ಇಲ್ಲಿನ ಬಹುದೊಡ್ಡ ವಿಶೇಷ. 2 ವರ್ಷಗಳ ಹಿಂದೆ ಗಣೇಶ ಚತುರ್ಥಿ ಹಾಗೂ ಮೊಹರಂ ಹಬ್ಬಗಳು ಒಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಮನೆಯ ಒಂದು ಬದಿಯಲ್ಲಿ ವಿಘ್ನ ನಿವಾರಕ ಗಣೇಶ, ಮತ್ತೊಂದು ಬದಿಯಲ್ಲಿ ದಾವಲ್ ಮಲಿಕ್ ದೇವರನ್ನ ಪ್ರತಿಷ್ಠಾಪಿಸಿ ಆರಾಧಿಸಿದಂತಹ ಪರ್ಯಂತೂ ಭಾವೈಕ್ಯತೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದು. ಈ ಬಾರಿಯ ಆಚರಣೆಗೆ ಜಾನಪದ ಗಾಯಕರಾದ ಆನಂದ್ ಅವರ ಹಾಡು ಮತ್ತಷ್ಟು ಮೆರುಗನ್ನ ಕೊಟ್ಟಿತು. ಮುಧೋಳ ಅವರ ಮನೆತನದ ಈ ಒಂದು ಸೌಹಾರ್ದತೆಯ ಪರಂಪರೆಯ ಕುರಿತಾಗಿ ಆನಂದ್ ಅವರು ಕಟ್ಟಿ ಹಾಡಿದಂತಹ ಜಾನಪದ ಗೀತೆ ಎಲ್ಲರ ಮನಗೆದ್ದಿದೆ. ಕಲೆಯ ಮೂಲಕ ಪ್ರೀತಿ ಹಂಚಿದಂತಹ ಗಾಯಕ ಆನಂದ್ ಅವರನ್ನ ಮುಧೋಳ ಕುಟುಂಬ ಹಾಗೂ ಗೆಳೆಯರು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಿದ್ದಾರೆ. ಮನುಷ್ಯರ ನಡುವೆ ದ್ವೇಷ ಬಿತ್ತುವ ಶಕ್ತಿಗಳಿಗಿಂತ ಪ್ರೀತಿ ಹಂಚುವಂತಹ ಮನಸ್ಸುಗಳು ಸದಾ ಬಲಶಾಲಿ ಅನ್ನೋದಕ್ಕೆ ಸುಧೀರ್ ಮುಧೋಳ ಅವರ ಕುಟುಂಬವೇ ಜೀವಂತ ಉದಾಹರಣೆ. ಮನುಷ್ಯತ್ವ ಮತ್ತು ಮಾನವೀಯತೆಯ ಸಂಬಂಧಗಳೇ ಎಲ್ಲ ಧರ್ಮಗಳಿಗಿಂತ ಮಿಗಿಲು ಎಂದು ತಮ್ಮ ಆಚರಣೆಯ ಮೂಲಕವೇ ಸಾರಿ ಹೇಳ್ತಾ ಇರುವಂತಹ ಈ ಒಂದು ಕುಟುಂಬ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ. ನಮಸ್ಕಾರ. ಆ್ಯಕ್ಚುಲಿ ಮೊಹರಂ ಹಬ್ಬ ಬಂತಂದ್ರೆ ಧಾರವಾಡದಾಗ ಒಂದು ದೊಡ್ಡ ವಿಶೇಷವಾದಂಥ ಹಬ್ಬದ ವಾತಾವರಣ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಮಹಾದೇವಪ್ಪ ಚಂದ್ರಪ್ಪ ಮುಧೋಳ ಹಾಗೂ ನೀಲವ್ವ ಮಹಾದೇವಪ್ಪ ಮುಧೋಳ ನನ್ನ ತಂದೆ ತಾಯಿಯರು. ಅವರು 40 ವರ್ಷದಿಂದ ಮೇದಾರ ಉಣಿಯಲ್ಲಿ ಈ ಮೊಹರಂ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ದಾವಲ್ ಮಲಿಕ್, ಶಮ್ನಾ ಮೀರಾ ಮತ್ತು ರಾಜಾಬಕ್ಷ ಅಂತೇಳಿ 3 ದೇವರುಗಳನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ವರ್ಷ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಆನಂದ್ ಮಾಸ್ತರ್ ಅಂಥೇಳಿ ಒಬ್ಬ ಮಹಾನ್ ಭಜನಿ ಕಲಾಕಾರ ನಮ್ಮ ಮಂತನ ಬಗ್ಗೆ ಒಂದು ಭಜನಿ ಪದವನ್ನು ಮಾಡಿದ್ದಾನೆ. ಅದರಲ್ಲಿ ಆ ಭಜನಿ ಪದ ಬಹಳ ಅಂದರೆ ಬಹಳ ವಿಶೇಷವಾಗಿದೆ. ಮತ್ತು ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಇಲ್ಲಿ ವಿಶೇಷವಾದಂಥ ಜನ ಎಲ್ಲ ಬರ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯ ಅಣ್ಣನವರಾದಂಥ ವಿಜಯ್ ಮುಧೋಳ್ ಹಾಗೂ ನನ್ನ ತಮ್ಮ ಪ್ರಕಾಶ್ ಮುಧೋಳ್ ಹಾಗೂ ಮತ್ತೊಬ್ಬ ತಮ್ಮ ಗಣೇಶ್ ಮುಧೋಳ್ ಅವರ ಒಂದು ಲೀಡರ್ಶಿಪ್ನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಸರ್ ನಮಸ್ಕಾರ. ನಾವು ಕಳೆದ 10-15 ವರ್ಷಗಳಿಂದ ಈ ದೇವರಿಗೆ ನಡ್ಕೊಳ್ತಾ ಇದ್ದೀವಿ. ಮುಧೋಳವರ ಮನೆತನದಲ್ಲಿ 4 ಜನ ಅಣ್ಣ ತಮ್ಮಂದರು ಮತ್ತು ಇವರು ತಂದೆ ತಾಯಿಯವರು ಇದ್ದಾಗಿಂದನೂ ಕೂಡ ನಾವು ಈ ದೇವರಿಗೆ ನಡ್ಕೊಳ್ತಾ ಇದ್ದೀವಿ. ಒಂದು ವಿಶೇಷವನ್ನು ಗಮನಿಸ್ಬೇಕು ನಾವು. ಯಾವುದಾದ್ರೂ ವರ್ಷ ಈಗ 1-2 ವರ್ಷಗಳ ಹಿಂದೆ ಗಣಪತಿ ಹಬ್ಬ ಮತ್ತು ಮೊಹರಂ ಹಬ್ಬ ಎರಡೂ ಕೂಡ ಬಂದಿದ್ದು. ಒಂದು ಕಡೆ ಗಣಪತಿ ಇಟ್ಟಿದ್ದರು, ಒಂದು ಕಡೆ ಮೊಹರಂ ಇದೇನು ದಾವಲ್ ಮಲಿಕ್ ದೇವ್ರನ್ನ ಇಟ್ಟಿದ್ದರು. ಸೊ ಹೀಗಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಭಕ್ತರು ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ, ಅವ್ರ ತಂದೆ ತಾಯಿಯವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ. ದೇವ್ರಿಗಂತೂ ನಾವು ಭಕ್ತರ ಇದ್ದೀವಿ. ಇವರು ಅದೇ ಏನಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಇರಲಾರ್ದಂಗೆ ಸತತವಾಗಿ 40 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರಂತ. ನಾವಂತೂ ಈಗ ಬರಾಕತ್ತು ಒಂದು 10-15 ವರ್ಷ ಆಯಿತು. ನಾವು ನಡ್ಕೊಳ್ತೀವಿ ಸರ್ ದೇವರಿಗೆ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ, ಅಕ್ಕವ್ರಿಗೆ, ಅವರ ಎಲ್ಲ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ಲ ಭಕ್ತರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.